ಧುರಂಧರ್ ಸಿನಿಮಾದ ಹಾಡಿನೊಂದಿಗೆ ಪಾಕ್ ಮಾಜಿ ಸಚಿವನ ಗ್ರ್ಯಾಂಡ್ ಎಂಟ್ರಿ. ಪಾಕ್ ನಿಷೇಧಿಸಿರುವ ಸಿನಿಮಾದ ಹಾಡಿನ ಬೀಟ್ಗಳೊಂದಿಗೆ ಬಿಲಾವಲ್ ಭುಟ್ಟೋಗೆ ಸ್ವಾಗತ. ಧುರಂಧರ್ಗೆ ಒಂದೆಡೆ ನಿಷೇಧ, ಮತ್ತೊಂದೆಡೆ ಸ್ವಾಗತ. ಪಾಕಿಸ್ತಾನಿಯರ ದ್ವಂದ್ವ ನಡೆ. ಒಂದು ಚಲನಚಿತ್ರವು ತನ್ನದೇ ಆದ ಚಿತ್ರಮಂದಿರಗಳನ್ನು ಮೀರಿ ಗಮನ ಸೆಳೆಯುವಲ್ಲಿ ಯಶಸ್ವಿಯಾದಾಗ ಅದು ಅಲೆಗಳನ್ನು ಸೃಷ್ಟಿಸುತ್ತದೆ ಎಂದು ನಮಗೆ ತಿಳಿದಿದೆ. ಇದೀಗ ಆಕ್ಷನ್ ಪ್ಯಾಕ್ಡ್ ಸ್ಪೈ ಥ್ರಿಲ್ಲರ್ ಧುರಂಧರ್ ಕೂಡ ನಿಖರವಾಗಿ ಅದನ್ನೇ ಮಾಡುತ್ತಿದೆ. ಬೇಹುಗಾರಿಕೆ, ನೈಜ ಅಭಿನಯ ಮತ್ತು ಭಾರತ ಪಾಕಿಸ್ತಾನ ಉದ್ವಿಗ್ನತೆಗಳಿಂದ ತುಂಬಿರುವ ಈ ಚಿತ್ರವು ಪ್ರೇಕ್ಷಕರ ಗಮನ ಸೆಳೆದಿದ್ದು ಈಗಲೂ ಯಶಸ್ವಿಯಾಗಿ ಹೌಸ್ಫುಲ್ ಶೋಗಳು ನಡೀತಾ ಇವೆ. ಆದರೆ ಪಾಕಿಸ್ತಾನ ವಿರೋಧಿ ನಿಲುವಿನಿಂದಾಗಿ ಪಾಕಿಸ್ತಾನ ಮತ್ತು ಸೌದಿ ಅರೇಬಿಯಾ ಮತ್ತು ಯುಎಇ ಸೇರಿದಂತೆ 6 ಗಲ್ಫ್ ದೇಶಗಳಲ್ಲಿ ಧುರಂಧರನ್ನ ನಿಷೇಧಿಸಲಾಗಿದೆ. ಹಾಗಿದ್ದರೂ ಈ ಚಿತ್ರವು ಇನ್ನೂ ಪಾಕಿಸ್ತಾನದಲ್ಲಿ ಬಲವಾದ ಅಸ್ತಿತ್ವವನ್ನು ಹೊಂದಿದೆ ಎಂದು ತೋರುತ್ತದೆ. ಏಕೆಂದರೆ ಪಾಕಿಸ್ತಾನದ ರಾಜಕಾರಣಿ ಬಿಲಾವಲ್ ಭುಟ್ಟೋ ಇರುವ ಪಾರ್ಟಿಯೊಂದರಲ್ಲಿ ಧುರಂಧರ್ ಸಿನಿಮಾದ ಹಾಡನ್ನು ಪ್ರದರ್ಶಿಸುತ್ತಿರುವ ವಿಡಿಯೋ ಆನ್ಲೈನ್ನಲ್ಲಿ ಸಖತ್ತು ವೈರಲ್ ಆಗಿದೆ. ಒಂದೆಡೆ ಪಾಕಿಸ್ತಾನಿ ಅಧಿಕಾರಿಗಳು ಚಿತ್ರದ ನಿರ್ಮಾಪಕರ ವಿರುದ್ಧ ಎಫ್ಐಆರ್ ದಾಖಲಿಸುವಲ್ಲಿ ನಿರತರಾಗಿದ್ದಾರೆ. ಆದರೆ ಅವರ ಸ್ವಂತ ರಾಜಕೀಯ ಗಣ್ಯರನ್ನ ಚಿತ್ರದ ಹೈ ಆಕ್ಟಿನ್ ಧ್ವನಿ ಪಥದೊಂದಿಗೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಸ್ವಾಗತಿಸಲಾಗುತ್ತಿರುವುದು ಈಗ ವ್ಯಾಪಕ ಟೀಕೆಗೆ ಗುರಿಯಾಗಿದೆ. ಪಾಕಿಸ್ತಾನಿ ರಾಜಕಾರಣಿ ಬಿಲಾವಲ್ ಭುಟ್ಟೋ ಅವರ ಪ್ರವೇಶದ ಸಮಯದಲ್ಲಿ ಧುರಂಧರ್ನ ಹಾಡನ್ನು ನುಡಿಸಲಾಯಿತು ಮತ್ತು ಅದು ಮಾತ್ರ ಬಹಳಷ್ಟು ಹೇಳುತ್ತದೆ. ಒಂದೆಡೆ ಈ ಚಿತ್ರದ ವಿರುದ್ಧ ಪಾಕಿಸ್ತಾನಿ ನ್ಯಾಯಾಲಯಗಳಲ್ಲಿ ಪ್ರಕರಣಗಳು ದಾಖಲಾಗುತ್ತಿವೆ, ಮತ್ತೊಂದೆಡೆ ಅವರು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಧುರಂಧರ್ ಹಾಡುಗಳನ್ನು ಬಹಿರಂಗವಾಗಿ ನುಡಿಸುತ್ತಿದ್ದಾರೆ. ಚಲನಚಿತ್ರಗಳಿಂದ ಸಂಗೀತದವರೆಗೆ ಪಾಕಿಸ್ತಾನವು ಈಗ ಧುರಂಧರ್ನೊಂದಿಗೆ ಸಂಪೂರ್ಣವಾಗಿ ಗೀಳನ್ನು ಹೊಂದಿರುವಂತೆ ತೋರುತ್ತಿದೆ ಎಂಬ ಶೀರ್ಷಿಕೆಯೊಂದಿಗೆ ಎಕ್ಸ್ನಲ್ಲಿ ಈ ವಿಡಿಯೋವನ್ನು ಹಂಚಿಕೊಳ್ಳಲಾಗಿದೆ. ಇನ್ನು ವೈರಲ್ ಆದ ಕ್ಲಿಪ್ನಲ್ಲಿ ಭುಟ್ಟೋ ಪಾರ್ಟಿಯಲ್ಲಿ ಇತರ 2 ಪುರುಷರೊಂದಿಗೆ ವೇದಿಕೆಯ ಮೇಲೆ ಕುಳಿತಿರುವುದನ್ನು ತೋರಿಸಲಾಗಿದೆ ಮತ್ತು ಹಿನ್ನೆಲೆಯಲ್ಲಿ ಧುರಂಧರ್ ಸಿನಿಮಾದ ಹಾಡು ಪ್ರಸಾರವಾಗುತ್ತಿದೆ. ಬಹ್ರೇನ್ ರ್ಯಾಪರ್ ಫ್ಲಿಪ್ಪೆರಾಚಿ ಅವರ ಈ ಹಾಡು ಚಿತ್ರದ ಅತ್ಯಂತ ಚರ್ಚೆಗೆ ಗ್ರಾಸವಾದ ಪಾತ್ರಗಳಲ್ಲಿ ಒಂದಾದ ಅಕ್ಷಯ್ ಖನ್ನಾ ನಿರ್ವಹಿಸಿದ ರೆಹಮಾನ್ ಡಕೈತಿಗೆ ಸಂಬಂಧಿಸಿದೆ. ಈ ಹಾಡಿನ ಹಿನ್ನೆಲೆಯೊಂದಿಗೆ ಪಾಕಿಸ್ತಾನಿ ರಾಜಕಾರಣಿ ಬಿಲಾವಲ್ ಭುಟ್ಟೋ ಜರ್ದಾರಿ ಅವರನ್ನು ಸ್ವಾಗತಿಸಲಾಗುತ್ತಿರುವ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ಭಾರತದಿಂದ ಅಪಹಾಸ್ಯದ ಅಲೆಯನ್ನು ಹುಟ್ಟುಹಾಕಿದ್ದು ಪಾಕಿಸ್ತಾನಿ ಸರ್ಕಾರವು ಚಿತ್ರವನ್ನು ಕಾನೂನುಬದ್ಧವಾಗಿ ಖಂಡಿಸುತ್ತಿದೆ. ಆದರೆ ರಾಜಕೀಯ ನಾಯಕರು ಉಪಪ್ರಜ್ಞೆಯಿಂದ ಅಥವಾ ಬಹುಶಃ ಅಸಹಾಯಕವಾಗಿ ಅದರ ಜನಪ್ರಿಯತೆಯನ್ನು ಹೆಚ್ಚಿಸುತ್ತಿದ್ದಾರೆ ಎಂದು ಕಾಮೆಂಟ್ಗಳ ಸುರಿಮಳೆಯೇ ಬಂದಿದೆ. ಧುರಂಧರ್ ಚಿತ್ರವು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗದಿದ್ದರೂ ಪಾಕಿಸ್ತಾನಿ ವ್ಯವಸ್ಥೆಯು ನಿಯಂತ್ರಿಸಲು ಸಾಧ್ಯವಾಗದ ಪ್ರಬಲ ಮೃದು ಶಕ್ತಿಯಾಗಿ ಉಳಿದಿದೆ ಎಂದು ಸಾಬೀತುಪಡಿಸಿದೆ. ಪಾಕಿಸ್ತಾನ ಅಧಿಕೃತ ನಿಲುವು ಮತ್ತು ಅದರ ಸಾಂಸ್ಕೃತಿಕ ವಾಸ್ತವವು ಯುದ್ಧದಲ್ಲಿದೆ. ಅವರು ಬಹಿರಂಗಗೊಳ್ಳುತ್ತಿರುವುದರಿಂದ ಅವರಿಗೆ ನೋವಾಗಿದೆ, ಆದರೆ ಅವರು ಇನ್ನೂ ಸಂಗೀತವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ಮತ್ತೊಬ್ಬರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ.